ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬೆಳಗ್ಗೆ ನಮ್ಮ ಅಣ್ಣ ಮನೆ ತೋಟದ ಹತ್ರ ಬೆಂಕಿ ಬಿದ್ದಿದೆ ಅಂತ ಹೇಳ್ಬಿಟ್ಟು ಯಾರೋ ಫೋನ್ ಮಾಡಿದರು, ಹೊಗೆ ಬರ್ತಾಯಿದೆ ಅಂಥೇಳಿ. ಹಾಗಾಗಿ ನೋಡೋಣ ಅಂತ ಬಂದ್ವಿ. ಇಲ್ಲಿ ಯಾವುದೇ ರೀತಿ ಬೆಂಕಿಯನ್ನು ಕಾಣಿಸ್ಲಿಲ್ಲ. ಈ ತೋಟದಲ್ಲಿ ಕಾಫಿ ಹಾಗೆ ಮೆಣಸಿನ ಗಿಡಗಳಿದೆ. ಸೊ ಇಲ್ಲಿ ಕಾಫಿ ಹಾಗೆ ಮೆಣಸನ್ನ ಬೆಳೀತಾರೆ. ಎಲ್ಲ ಕಡೆ ನೋಡಿದ್ವಿ, ಎಲ್ಲೂ ಕೂಡ ಬೆಂಕಿ ಕಾಣಿಸ್ಲಿಲ್ಲ. ಪಕ್ಕದಲ್ಲೇ ಪಂಚಾಯಿತಿಯವರು ಕಸಗಳನ್ನ ಸುಡುವಂಥ ಪ್ಲೇಸ್ ಇದೆ. ಸೊ ಮೇ ಬಿ ಅಲ್ಲಿಂದ ಹೊಗೆ ಬಂದಿರ್ಬೋದು ಅಂತ ಅನ್ಕೋತೀವಿ. ಬಂದಿದ್ದಕ್ಕೆ 2 ಕಿತ್ತಳೆಹಣ್ಣು ಸಿಕ್ತು. ಇದು ಬಂದು ಕೊಡಗಿನ ಕಿತ್ತಳೆಹಣ್ಣು. ನೋಡೋದಕ್ಕೆ ಸೈಜ್ ತುಂಬ ಚಿಕ್ಕದಿರುತ್ತೆ, ಆದರೆ ತುಂಬ ಸ್ವೀಟ್ ಆಗಿರುತ್ತೆ. ಇನ್ನು ನಮ್ಮ ಹೊಸ ಮನೆ ಕೆಲಸ ಇಲ್ಲಿಗೆ ಬಂತು ಅಂತ ಹೇಳಿದ್ರೆ, ಲಾಸ್ಟ್ ವಿಡಿಯೋದಲ್ಲಿ ಸ್ಲ್ಯಾಬ್ ಹಾಕಿರೋದನ್ನ ತೋರಿಸಿದ್ದೆ. ಸೊ ಈಗ ಸ್ಲ್ಯಾಬಲ್ಲಿ ಹಾಕಿ ಅದಕ್ಕೆ ವಾಟರ್ನೆಲ್ಲ ಬಿಟ್ಟು ಕ್ಯೂರಿಂಗ್ ಎಲ್ಲ ಆಯಿತು. ಇವತ್ತಿಂದ ಕರೆಂಟ್ ಕೆಲಸಗಳು ಸ್ಟಾರ್ಟ್ ಆಗಿದೆ. ಹಾಗಾಗಿ ಎಲೆಕ್ಟ್ರಿಷಿಯನ್ ಬಂದಿದ್ದರು. ಇವತ್ತು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಕೊಡ್ಲಿಪೇಟೆಯಿಂದ ಶನಿವಾರ ಸಂತೆ ಕಡೆಗೆ ಹೊರಟೆ. ಹೋಗೋ ದಾರಿನಲ್ಲಿ ನಾವು ಅವತ್ತು ಬೆಲ್ಜಿಯಂ ಮೈಲನೈಸ್ ಬಂದಿತ್ತಲ್ಲ ನಮ್ಮ ಮನೆಗೆ. ಸೊ ಅವರ ಮನೆ ಇದೆ. ಅವರು ತುಂಬ ದಿನ ಕರೀತಾಯಿದ್ರು, ಬನ್ನಿ ನೋಡಿ ಹೇಗಾಗಿದೆ ಅಂಥೇಳಿ. ಹಾಗೆ ಒಂದು ಸಲ ನೋಡ್ಕೊಬರೋಣ ಅಂಥೇಳಿ ಹೊರಟೆ. ಸ್ಟಾರ್ಟಿಂಗ್ ನಮ್ಮ ಮನೇಲಿ ಬಂದಿದ್ದಕ್ಕಿಂತ ಈಗ ತುಂಬ ದೊಡ್ಡದಾಗಿದೆ. ನೋಡ್ಬೋದು ಯಾವ ರೀತಿ ಬಂದಿದೆ ಅಂಥೇಳಿ. ಓನರ್ ಜೊತೆ ಎಲ್ಲ ತುಂಬ ಫ್ರೆಂಡ್ಲಿ ಆಗಿದೆ. ಅವ್ರ ಜೊತೆನೇ ಓಡಾಡೋದು ಈ ರೀತಿ ಎಲ್ಲ ಮಾಡ್ತಾಯಿದೆ. ಇನ್ನು ಇದಕ್ಕೆ ಕೆಡ್ಡ ಅಂತ ಹೇಳ್ಬಿಟ್ಟು ಹೆಸರನ್ನು ಇಟ್ಟಿದ್ದಾರೆ. ಡಿಫ್ರೆಂಟ್ ಆಗಿರಲಿ ಅಂಥೇಳಿ ಕೆಡ್ಡ ಅಂತ ಹೇಳ್ಬಿಟ್ಟು ಇಟ್ಟಿದ್ದಾರೆ. ಕಿವಿಗಳು ಇನ್ನೂ ಸ್ಟ್ಯಾಂಡ್ ಆಗಿಲ್ಲ. ಇನ್ನು ಒಂದು ಸ್ವಲ್ಪ ಟೈಮಲ್ಲೇ ಕಿವಿಗಳೆಲ್ಲ ನೀಟಾಗಿ ಸ್ಟ್ರೈಟ್ ಆಗುತ್ತೆ. ಸ್ಟಾರ್ಟಿಂಗ್ ಕಿವಿಗಳು ಸೈಡಲ್ಲಿತ್ತು, ಈಗ ನೋಡಿದ್ರೆ ಫ್ರಂಟಿಗೆ ಬಂದಿದೆ. ಆದರೂ ನೋಡೋಕ್ಕೊಂಥರ ಚೆನ್ನಾಗಿದೆ. ಕಲರ್ ತುಂಬ ಚೆನ್ನಾಗಿದೆ. ಈ ಕಲರ್ ತುಂಬ ಇಷ್ಟ ಆಯಿತು ನನಗೆ. ಇದರಲ್ಲಿ ಫಾನ್ ಕಲರ್ ಒಂಥರ ಬ್ರೌನ್ ಕಲರ್ ಬರುತ್ತೆ, ಅದು ಅಷ್ಟೊಂದು ನನಗೆ ಇಷ್ಟ ಇಲ್ಲ. ಸೊ ಇದು ಬ್ಲ್ಯಾಕ್ ಶೇಡ್ ಜಾಸ್ತಿ ಇರೋದ್ರಿಂದ ಚೆನ್ನಾಗಿ ಕಾಣುತ್ತೆ. ಇದು ಮುಂಚೆಗಿಂತ ಸ್ವಲ್ಪ ಈಗ ಸೈಲೆಂಟ್ ಆಗಿದ್ದಾನೆ. ಸ್ಟಾರ್ಟಿಂಗ್ ಬಂದಾಗ ಕಚ್ಚೋದಕ್ಕೆ ಬರ್ತಾಯಿದ್ದ, ಈಗ ಸ್ವಲ್ಪ ಸೈಲೆಂಟ್ ಆಗಿದ್ದಾನೆ. ಹಾಗೆ ಸಿಕ್ಕಾಪಟ್ಟೆ ಹೈಪರ್ ಆ್ಯಕ್ಟಿವ್ ಆಗಿದ್ದಾನೆ. ನೋಡ್ಬೋದು ವಿಡಿಯೋದಲ್ಲಿ ಯಾವ ರೀತಿ ಆಟ ಆಡ್ತಾನೆ ಅಂಥೇಳಿ. ಲಾಸ್ಟ್ ವಿಡಿಯೋದಲ್ಲಿ ತುಂಬ ಜನ ಕೇಳ್ತಾಯಿದ್ರು ಎಷ್ಟು ಪ್ರೈಸ್ನ ಕೊಟ್ಟಿದ್ದಾರೆ ಈ ನಾಯಿಗೆ ಅಂಥೇಳಿ. ಇದರ ಒಂದು ಪ್ರೈಸ್ ಬಂದು 30,000 ಕೊಟ್ಟಿದ್ದಾರೆ. ಇದು ಬಂದು ಸರ್ಟಿಫಿಕೇಟ್ ಎಲ್ಲ ಇದೆ. ಫಾದರ್ ಮದರ್ ಎಲ್ಲ ತುಂಬ ಚೆನ್ನಾಗಿದೆ, ನನಗೆ ತೋರಿಸಿದ್ರು. ಇದಕ್ಕಿಂತ ಕಡಿಮೆ ಪ್ರೈಸ್ ಕೂಡ ಬೆಲ್ಜಿಯಮಲ್ಲೇ ಸಿಗ್ಬೋದು. ಬಟ್ ಪೇರೆಂಟ್ಸ್ ಕ್ವಾಲಿಟಿ ಎಲ್ಲ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಪಪ್ಪಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂಥೇಳಿ. ಇದರ ಪೇರೆಂಟ್ಸ್ ಕೂಡ ತುಂಬ ಚೆನ್ನಾಗಿದೆ. ಪಪ್ಪಿ ಜೊತೆ ಆಟಾಡಿಕೊಂಡು ನೆಕ್ಸ್ಟು ಶನಿವಾರ ಸಂತೆ ಬಂದೆ. ಇಲ್ಲಿ ಒಂದು ಕಿಟಕಿ ಮಾಡೋದಕ್ಕೆ ಆಚಾರ್ಯ ಕೈಲಿ ಕೊಟ್ಟಿದ್ವಿ. ಯಾಕೆ ಅಂತ ಹೇಳಿದ್ರೆ ಫ್ರಂಟಲ್ಲಿ ಈ ರೀತಿ ಸಿಂಗಲ್ ಪೋರ್ಷನ್ ಒಂದು ಕಿಟಕಿ ಇಟ್ಟಿದ್ವಿ. ಅದು ಚೆನ್ನಾಗಿ ಬರ್ಬೋದು ಅಂತ ಅಂದ್ಕೊಂಡಿದ್ವಿ, ಬಟ್ ಅದು ಲುಕ್ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಹಾಗಾಗಿ ದೊಡ್ಡದಾಗೆ ಕಿಟಕಿ ಮಾಡಿಸೋಣ ಅಂತ ಹೇಳ್ಬಿಟ್ಟು ಆಚಾರ್ಯ ಕೈಲಿ ಕೊಟ್ಟಿದ್ದೆ. ಅದು ರೆಡಿ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ನೋಡೋಣ ಅಂಥೇಳಿ ಬಂದಿದ್ದೆ. ಇನ್ನೊಂದು 2 ಡೇಸಲ್ಲಿ ರೆಡಿ ಆಗುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಒಂದು ವಾಟರ್ ಮೋಟರ್ ಬೇಕಿತ್ತು, ಹಾಗಾಗಿ ಅದನ್ನು ತೊಗೊಳ್ಳೋಣ ಅಂತ ಹೇಳಿ ಬಂದಿದೆ. 1 HP ಮೋಟರ್ನ ತೊಗೊಂಡೆ, ವಿ ಗಾರ್ಡಿಂದು. ಜೊತೆಗೆ ಒಂದು ವಾಟರ್ ಪೈಪ್ನ ಕೂಡ ತೊಗೊಂಡೆ. ನೆಕ್ಸ್ಟು ಪ್ಲಾಸ್ಟಿಂಗ್ ಆದಮೇಲೆ ಅದನ್ನು ಕ್ಯೂರಿಂಗ್ ಮಾಡೋದಕ್ಕೆ ಬೇಕಿತ್ತು. ಮೋಟರ್ನ ಮನೆಗೆ ತೊಗೊಬಂದು ಅದನ್ನೆಲ್ಲ ನೀಟಾಗಿ ಫಿಟ್ ಮಾಡಿ ವರ್ಕ್ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿದ್ವಿ. ನೀಟಾಗಿ ವರ್ಕ್ ಆಗ್ತಾಯಿತ್ತು. ನೆಕ್ಸ್ಟು ನಮ್ಮ ದೊಡ್ಡಪ್ಪ ಮನೆ ತೋಟದಲ್ಲಿ ಒಂದು ಬೋರ್ವೆಲ್ ಇದೆ, ಅದರಿಂದನೇ ನೀರನ್ನ ನಾವು ತೊಗೊಳ್ತಾ ಇರೋದು. ಹಾಗಾಗಿ ಮೋಟರ್ನ ಆನ್ ಮಾಡಿದ್ದೆ, ಅದನ್ನು ಆಫ್ ಮಾಡೋಣ ಅಂಥೇಳಿ ಬಂದೆ. ಬೋರ್ವೆಲ್ ಮೋಟರ್ನೆಲ್ಲ ನೀಟಾಗಿ ಆಫ್ ಮಾಡಿ, ಸೊ ಇದನ್ನೆಲ್ಲ ನೀಟಾಗಿ ಕವರ್ನ ಮಾಡಿ ನೆಕ್ಸ್ಟು ಮನೆ ಕಡೆಗೆ ಹೊರಟೆ. ಇಷ್ಟು ಕೆಲಸ ಮಾಡೋಷ್ಟರೊಳಗೆ ಫುಲ್ ಕತ್ಲೆ ಆಗೋಗ್ಬಿಟ್ಟಿದೆ, ನೋಡ್ಬೋದು. ನೆಕ್ಸ್ಟು ಮನೆಗೆ ಬಂದು ಮಟನ್ ಸಾಂಬಾರಿನಲ್ಲಿ ಮುದ್ದೆನ ತಿಂದು ಇವತ್ತಿನ ದಿನನ ಇಲ್ಲಿಗೆ ಮುಗಿಸ್ದೆ. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಏನು ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.